ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೇವಾಲಯಗಳ ರಾಜ್ಯ ಅಂತಲೇ ಕರೆಯೋ ತಮಿಳುನಾಡಿನ ಸುಚಿಂದ್ರಂ ಅನ್ನೋ ಒಂದು ಊರಿನಲ್ಲಿ ತನುಮಲಯನ್ ಅನ್ನೋ ಒಂದು ಅದ್ಭುತವಾದ ದೇವಸ್ಥಾನ ತೋರಿಸ್ತಾ ಇದ್ದೀನಿ. 17ನೇ ಶತಮಾನದಲ್ಲಿ ಸುಮಾರು ಒಂದು 4 ಎಕರೆ ಜಾಗದಲ್ಲಿ ಕಟ್ಟಿರುವಂಥ ಬೃಹತ್ ದೇವಸ್ಥಾನ ಇದು. ಫ್ರೆಂಡ್ಸ್, ಈ ದೇವಸ್ಥಾನ ನಿಜವಾಗ್ಲೂ ಒಳಗಡೆ ಹೋಗ್ತಾ ಇದ್ದಂಗೆ ಯಾವುದೋ ಒಂದು ದೊಡ್ಡ ಕೋಟೆ ಒಳಗಡೆ ಹೋದಾಗ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾಗಿತ್ತು. ಈ ದೇವಸ್ಥಾನದಲ್ಲಿ ಇರೋದು ಶಿವಲಿಂಗ. ಅಂದರೆ ಈ ಶಿವಲಿಂಗ ಇಲ್ಲೇ ಉದ್ಭವ ಆಗಿರೋದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರೂ ಒಂದೇ ಲಿಂಗದಲ್ಲಿ ಉದ್ಭವ ಆಗಿರುವಂಥದ್ದು. ಈ ತ್ರಿಮೂರ್ತಿಗಳು ಲಿಂಗದ ರೂಪದಲ್ಲಿ ಒಂದೇ ಜಾಗದಲ್ಲಿ ಉದ್ಭವ ಆಗಿರೋದು. ಈ ತ್ರಿಮೂರ್ತಿ ಉದ್ಭವ ಆಗಿರುವಂಥ ಲಿಂಗವನ್ನ ಇಂದ್ರದೇವನು ತನ್ನ ಶಾಪನ ವಿಮೋಚನೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ. ಇವತ್ತಿಗೂ ಸಹ ದೇವತೆಗಳ ರಾಜನಾದ ಇಂದ್ರನು ಮಧ್ಯರಾತ್ರಿಯ ಅರ್ಧಜಾಮ ಪೂಜೆಯನ್ನು ಬಂದು ಇಲ್ಲಿ ನೆರವೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಈ ಇಡೀ ದೇವಸ್ಥಾನ ಕಲ್ಲಿನಿಂದನೇ ಕಟ್ಟಿರೋದ್ರಿಂದ ಎಷ್ಟೇ ಹೊರಗಡೆ ಸೆಕೆ ಇದ್ರೂ ಒಳಗಡೆ ಬರ್ತಿದ್ದ ಹಾಗೆಯೇ ತುಂಬಾ ತಂಪಾದ ವಾತಾವರಣ ಸಿಗುತ್ತೆ. ಈ ದೇವಸ್ಥಾನದಲ್ಲಿ 1,000ಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಕಂಬಗಳಿದೆ ಮತ್ತು ಎಲ್ಲ ಕಂಬಗಳ ಮೇಲೂ ಅದ್ಭುತವಾದ ಕೆತ್ತನೆಗಳಿದೆ. ಫ್ರೆಂಡ್ಸ್, ಈ ತಮಿಳ್ನಾಡಿನಲ್ಲಿರುವಂಥ ಒಂದೊಂದು ದೇವಸ್ಥಾನಕ್ಕೂ ಅದರದ್ದೇ ಆದ ಇತಿಹಾಸ ಇದೆ. ನಿಜವಾಗ್ಲೂ ಜೀವನದಲ್ಲಿ ಒಂದು ಸತಿನಾದರೂ ಆ ದೇವಸ್ಥಾನಗಳನ್ನ ನೋಡಲೇಬೇಕು. ಅಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನಗಳು. ಇದೇ ಮೇಯ್ನ್ ದೇವರು ಶಿವಲಿಂಗು. ಇಲ್ಲಿ ಒಳಗಡೆ ಕತ್ಲೆ ಇದೆ. ಮೋಸ್ಟ್ ಆಫ್ ದ ಹಳೆ ಕಾಲದ ದೇವಸ್ಥಾನಗಳಲ್ಲಿ ಒಳಗಡೆ ಲೈಟ್ಸ್ ಇರಲ್ಲ. ದೀಪದ ಬೆಳಕಲ್ಲೇ ದೇವ್ರನ್ನ ನೋಡಬೇಕಾಗತ್ತೆ. ಯಾವುದೇ ಆರ್ಟಿಫಿಷಿಯಲ್ ಲೈಟ್ಸ್ ಇಲ್ಲದೆ ದೀಪದ ಬೆಳಕಲ್ಲೇ ದೇವ್ರನ್ನ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಈ ತನುಮಲಯನ್ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ಅದ್ಭುತ ಆಂಜನೇಯನ ದೊಡ್ಡ ಪ್ರತಿಮೆ ಇದೆ. ಈಗ ನೀವು ನೋಡ್ತಾ ಇರೋದು ಈ ಆಂಜನೇಯನ ಪ್ರತಿಮೆ ಬಂದು ಒಂದೇ ಒಂದು ಗ್ರಾನೈಟ್ ಕಲ್ಲಿನಲ್ಲಿ ಮಾಡಿರುವಂಥ 22 ಅಡಿ ಎತ್ತರದ ಆಂಜನೇಯ. ನೋಡಿ, ಈ ಬಾಗಿಲು ಕೂಡ ಹೆಂಗಿದೆ, ತುಂಬ ಎತ್ತರವಾಗಿದೆ. ಒಂದೇ ಒಂದು ಕಲ್ಲಿನಲ್ಲಿ ಮಾಡಿರುವಂತಹ ಬಾಗಿಲು ತುಂಬಾ ಭಾರವಾಗಿತ್ತು, ಅಲ್ಲಾಡ್ಸೋಕ್ಕೆ ಕೂಡ ಆಗಲ್ಲ. ಹೊರಗಡೆ ಇಲ್ಲಿ ಕಾಣಿಸ್ತಾ ಇರುವಂತಹ ಗೋಪುರ ಬಂದು 7 ಅಂತಸ್ತುಗಳಿರುವಂಥ 134 ಅಡಿ ಎತ್ತರ ಇರುವಂಥ ಗೋಪುರ ಇದು. ಈ ಗೋಪುರಕ್ಕೆ ಸುಮಾರು 1 ಲಕ್ಷ ಕೆತ್ತನೆಗಳಿದೆ. ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ದೊಡ್ಡ ಕಲ್ಯಾಣಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಈ ಹಳೆ ಕಾಲದ ದೇವಸ್ಥಾನಗಳನ್ನು ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ. ಇಂಥ ಪುಣ್ಯಕ್ಷೇತ್ರಗಳು ನಮ್ಮ ದೇಶದಲ್ಲಿ ಇದೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಮತ್ತು ನಮ್ಮ ದೇಶದಲ್ಲಿ ಇರುವಂಥ ಬೆಲೆ ಕಟ್ಟಲಾಗದೇ ಇರುವಂಥ ಆಸ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ವಿಡಿಯೋದಲ್ಲಿ ದ ಬ್ಯೂಟಿಫುಲ್ ಕನ್ಯಾಕುಮಾರಿ ನೋಡೋಣ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.